ನೋಡಿ PVC ಪೈಪಲ್ಲಿನಲ್ಲಿ ಕರಿಮೆಣಸು ಕೃಷಿ ಮಾಡಿದ್ದಾರೆ. ಒಂದು 5 ವರ್ಷದ ಗಿಡಗಳಿದ್ದಲ್ಲ, ಸುಮಾರು 40-50 ಕಂಬ ಅವರು ಹಾಕಿದ್ದಾರೆ. ಇದು ಹೇಗೆ ಅನಿಸ್ತದೆ ಈಗ? PVC ಪೈಪಲ್ಲಿ ಹಿಡಿಯುವುದಕ್ಕೆಲ್ಲ ಏನು ತೊಂದರೆ ಇಲ್ಲ, ಒಳ್ಳೆ ಹಿಡಿದು ಮೇಲೆ ಹೋಗ್ತದೆ. ಆದರೆ ಅದು ವೆಯ್ಟಿಗೆ ಮತ್ತೆ ಬಗ್ಲಿಕ್ಕೆ ಶುರು ಆಗ್ತದೆ. ಅಂದರೆ ಇದರಲ್ಲಿ ಇದೆಲ್ಲ ಗೆಲ್ಲು ಬ್ರಾಂಚಸ್ ಎಲ್ಲ ತುಂಬಿ ಆಗುವಾಗ ಅದು ಒಂದು ಸೈಡಿಗೆ ಮಾರಲಿಕ್ಕೆ ಶುರು ಆಗ್ತದೆ. ಮತ್ತೆ ಗಾಳಿ ಇದು ಬಂದರೆ ಇನ್ನೂ ಮಾಡ್ತದೆ. ಮತ್ತೆ ಅದರಲ್ಲಿ ಹತ್ತಿಗೊಯ್ಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ನಿಚ್ಚಣಿಕೆ ಏನಿಟ್ಟು ಹತ್ತಿಗೊಯ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದರ ಒಳಗೆ ಮಣ್ಣು ತುಂಬಿಸಿದ್ದೀರಾ? ಇಲ್ಲ, ಅದರೊಳಗೆ ಬರೀ ಮಣ್ಣು ಮಾತ್ರ ತುಂಬಿಸಿದ್ದು. ಎಷ್ಟು ಅಡಿಗೆ ಇದು ಮಾಡಿದ್ದೀರಿ? ಅಡಿಗೆ 2 ಫೀಟ್ ಅಡಿಗೆ 10-12 ಫೀಟು ಮೇಲೆ 2 ಫೀಟ್ ತೂತು ಮಾಡಿದ್ದೀರಾ? ಹೋಲು ಮಾಡಿದ್ದೇನೆ. ಈ ಬೇರು ಹಿಡಿಲಿಕ್ಕೆ ಬೇಕಾಗಿ ಮಣ್ಣು ಅಂತ ಹಿಡಿಯೋದೆಲ್ಲ ಗಟ್ಟಿ ಹಿಡಿತದೆ. ಏನು ಗಾಳಿಗೆ ಇದಕ್ಕೆ ಬಿದ್ದಿದೆ ಯಾವ್ದಾದ್ರು? ಒಂದು ಕಂಬ ಬಿದ್ದಿದೆ, ಗಾಳಿಗೆ ಬಿದ್ದಿದೆ. ಸೊ ನಿಮಗೆ ಅಷ್ಟು ಮುಂದಕ್ಕೆ ಇದು ದೊಡ್ಡ ಪ್ರಯೋಜನ ಆಗುವಂತ ಕಾಣುವುದಿಲ್ಲ. ಹಾಗೆ ಇದಕ್ಕಿಂತ ಕಾಂಕ್ರೀಟೇ ಒಳ್ಳೇದು ಅಂತ ಕಾಂಕ್ರೀಟ್ ಒಳ್ಳೇದು ಅಂತ ಅನಿಸ್ತದೆ.